ನಕ್ಸಲರ ಸದ್ದಡಗಿದೆ. ನಾಳೆ ಬಹುತೇಕ ನಕ್ಸಲರು ಶರಣಾಗತಿ ಖಚಿತ ಅಂತ ಹೇಳಲಾಗ್ತಾ ಇದೆ. ನಾಳೆ ಬೆಳಗ್ಗೆ 8ರಿಂದ 9 ಗಂಟೆಯ ಒಳಗಾಗಿ ಶರಣಾಗತಿ ಆಗ್ತಾರಂತೆ. ಜೊತೆಗೆ ಹಲವು ಬೇಡಿಕೆಗಳನ್ನು ಇಡೋ ಮೂಲಕವಾಗಿ ಅವರು ಶರಣಾಗ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮುಂಡುಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರಪ್ಪ ಅರೋಳಿ, ವಸಂತ ಎಲ್ ಜೀಶಾ ನಾಳೆ ಶರಣಾಗತಿ ಆಗಲಿರುವಂತಹ ನಕ್ಸಲರು. ನಕ್ಸಲರ ಶರಣಾಗತಿ ವಿಚಾರವಾಗಿ ಹಲವು ದಿನಗಳಿಂದಲೂ ಕೂಡ ಈ ವಿಷಯ ಪ್ರಸ್ತಾಪ ಆಗ್ತಾ ಇದೆ. ಈ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಏನಾಯಿತು, ಇದಕ್ಕೂ ಮೊದಲು ಕೂಡ ಇವರುಗಳು ಶರಣಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆದರೂ ಆಗಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಕ್ಸಲರು ಶರಣಾಗತಿಗೆ ಸರ್ಕಾರ ಎಲ್ಲ ರೀತಿಯೂ ಕೂಡ ಸಹಕಾರ ಕೊಡುತ್ತೆ, ತಾವು ಮುಂದೆ ಬನ್ನಿ ಅಂತ ಕೂಡ ಹೇಳಿದರು. ತಾವು ಬದಲಾವಣೆ ಆಗಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದರು. ಸೊ ಇದರ ಬೆನ್ನಲ್ಲೇ ಅವರಿಗೆ ಆ ಒಂದು ಇನ್ಫಾರ್ಮೇಷನ್ ಕೂಡ ಇತ್ತು, ಶರಣಾಗತಿ ಸಾಧ್ಯತೆ ಇದೆ ಅಂತ. ಈಗ ನಾಳೆ ಬಹುತೇಕ ಇವರೆಲ್ಲರೂ ಕೂಡ ಶರಣಾಗ್ತಾರೆ ಅಂತ ತಿಳಿದು ಬರ್ತಾ ಇದೆ. ಬೆಳ್ತಂಗಡಿ ತಾಲೂಕಿನ ಕುತ್ಲೂರಿನ ಸುಂದರಿ ಶರಣಾಗುವ ಮಾಹಿತಿ ವಿಷಯವಾಗಿ ಅವರ ಕುಟುಂಬಸ್ಥರು ಮಾತನಾಡಿದ್ದಾರೆ. ನಕ್ಸಲ್ ಸುಂದರಿ ಮನೆಯಲ್ಲಿ ಸಂತಸ್ತ ವಾತಾವರಣ ಮನೆಯ ಮಾಡಿದೆ. ಇಲ್ಲಿವರೆಗೂ ಕೂಡ ಅವರು ತಲೆಮರೆಸ್ಕೊಂಡು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು. ಮತ್ತು ವಾಪಸ್ ಬರ್ತಾರೆ ಅಂತಂದ್ರೆ ಸಹಜವಾಗಿ ಆ ಕುಟುಂಬಕ್ಕೆ ಖುಷಿ ಇದ್ದೇ ಇರುತ್ತೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕಿಯಾಗಿರೋ ಸುಂದರಿ 2007ರಲ್ಲಿ ಸುಂದರಿ ಹಾಗೂ ವಸಂತ ಅಕ್ಕ ತಮ್ಮ ನಕ್ಸಲ್ ಸೇರ್ಪಡೆಗೊಂಡಿದ್ರು. ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಹತ್ಯೆಯಾದ ಬಳಿಕ ರಾಜ್ಯದಲ್ಲಿ ನಕ್ಸಲರು ಮುಖ್ಯವಾಹಿನಿಗೆ ಬರ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಅದರ ಜೊತೆಗೆ ಸರ್ಕಾರವು ಈಗ ಅದಕ್ಕೆ ಬೇಕಾದಂಥ ಸುಮಾರು 4 ಜನ ನಕ್ಸಲರು ಮತ್ತೆ ಮುಖ್ಯವಾಹಿನಿಗೆ ಬರ್ತಾರೆ, ಮನೆಗೆ ಬರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುತ್ಲೂರಿನಲ್ಲಿದ್ದೇವೆ. ಇಲ್ಲೂ ಕುತ್ಲೂರಿನಲ್ಲಿರುವಂಥ ಸುಂದರಿ ಅವರ ಮನೆ. ಈ ಮನೆಯಿಂದ 2 ನಕ್ಸಲರಾಗಿ ಸುಮಾರು 2007ನೇ ಇಸ್ವಿಯಲ್ಲಿ ಈ ಮನೆಯನ್ನು ಬಿಟ್ಟು ಹೋಗಿದ್ದಾರೆ. ಮನೆಯನ್ನು ಬಿಟ್ಟು ಕಾಡು ಸೇರಿದ್ರು. ಆ ಬಳಿಕ ಅವರು ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು. ಆದರೆ ಕೇರಳ ಮತ್ತು ಕರ್ನಾಟಕದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸದ್ಯ ಈಗ ಅವರ ತಮ್ಮ ಆಗಿರುವಂಥ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಅಕ್ಕ ಸುಂದರಿ ಅವರು ಮನೆ ಬಿಟ್ಟು ಹೋಗಿದ್ದಾರೆ 2007ರಲ್ಲಿ. ಅವತ್ತಿನಿಂದ ಇವತ್ತಿನವರೆಗೆ ಇಲ್ಲ. ಆದರೆ ಈಗ ಅವರು ಮತ್ತೆ ಮನೆಗೆ ಬರ್ತಾರೆ ಅನ್ನುವಂಥ ಸುದ್ದಿ ಇದೆ. ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತಾ ಇದೆ. ಅವರು ಬಂದರೆ ನಾವು ತುಂಬ ಸ್ವಾಗತ ಮಾಡ್ತೀವಿ ಮತ್ತು ನಮ್ಮ ಕುಟುಂಬದಲ್ಲಿ ಸೇರಿಸ್ತೀವಿ. ಯಾವುದೇ ಇದು ನಮಗೆ ನಕ್ಸಲ್ ಪಟ್ಟಿ ಅಕ್ಕನಿಗೆ ಇದೆ ಅಂತೇಳಿ ನಾವು ತೋರಿಸಲ್ಲ. ಯಾಕಂದರೆ ನಮ್ಮ ಕುಟುಂಬದವರೇ, ಸ್ವಂತಕ್ಕಾಗಿ ಹೋಗಿಲ್ಲ ಅವರು. ಹಾಗಾಗಿ ಇವಾಗ ಅವರು ಶರಣಾಗತಿ ಆದರೆ ನಾವು ಕುಟುಂಬ ಥರನೇ ನೋಡ್ಕೊಳ್ತೀವಿ. ಮಗಳು ಸುಂದರಿ ನಕ್ಸಲ್ ಆದ, ಕಿರಿಯ ಮಗ ವಸಂತ ನಕ್ಸಲ್ ಆದ. ಯಾಕೆ ಈ ಮನೆಯಿಂದ 2 ನಕ್ಸಲರಾಗಿ ಕಾಡ್ನತ್ತ ಹೋದ್ರು? ಅಲ್ಲ ಅಂತ ಆವಾಗ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಹೋರಾಟ ಅಂತಿತ್ತು. ಹೋರಾಟ ನಾಯಕತ್ವ ಕೊಟ್ಟವರು ವಸಂತ್, ತುಂಬಾ ನಾಯಕತ್ವ ಕೊಟ್ಟವರು. ಇಲ್ಲಿಗೆ ಅಂದ್ರೆ ಪೂರ್ತಿ 1-2-3 ವರ್ಷ ಅವರು ನಾಯಕತ್ವ ಕೊಟ್ಟವರು. ಆನಂತರ ಅವರು ಕೇಸ್ ಆದ್ಮೇಲೆ ಅವರು ಭೂಗತರಾಗ್ತಾ ಹೋದ್ರು. ಅವರು ಅಂದ್ರೆ ನಮಗೆ ಅಷ್ಟು ಸಂಪರ್ಕಕ್ಕೆ ಮನೆಗೆ ಸಿಕ್ಕಿಲ್ಲದ ಹಾಗೆ ಆಗ್ತಾ ಹೋದ್ರು. ವಸಂತ ನಕ್ಸಲ್ ಆಗಿದ್ದಾರೆ ಅನ್ನುವಂಥದ್ದು ಪೊಲೀಸರಿಗೆ ಪೂರ್ತಿ ಮಾಹಿತಿ ಸಿಕ್ಕಿದ ಮೇಲೆ ಇವಾಗಾದರೆ ಪ್ರೆಸ್ ಮತ್ತು ಮೀಡಿಯಾದವರು ಸ್ವಲ್ಪ ನಮಗೆ ಸಂಪರ್ಕದಲ್ಲಿದ್ದ. ಮೊದಲು ಯಾರು ಇದ್ದಿಲ್ಲ. ಹಾಗಾಗಿ ತುಂಬ ಗಲಿಬಿಲಿಯಾಗಿ ಅವ್ರಿಗೆ ಏನು ಮಾಡಬೇಕು, ಇಲ್ಲಿ ಉಳಿಬೇಕಾ ಇಲ್ವಾ, ಯಾರೊಟ್ಟಿಗೆ ಹೋಗಬೇಕು ಅನ್ನುವಂಥದ್ದು ಗೊತ್ತಾಗಿಲ್ಲ. ಅವರು ಆಟೋಮೆಟಿಕಲಿ ಆಗಿ ವಸಂತ ಥರನೇ ಭೂಗತರಾಗಿ ಹೋದರು. ಆ ಸಂದರ್ಭದಲ್ಲಿ ನಿಮ್ಮ ಮನೆಯಿಂದ 2 ನಕ್ಸಲರಾಗಿದ್ದಾರೆ. ಹಾಗಾಗಿ ಪೊಲೀಸರು ಬರ್ತಾ ಇದ್ರ? ತುಂಬ ಕಿರುಕುಳ ಇತ್ತು ಪೊಲೀಸ್ನವ್ರದ್ದು ಅಂತೂ. ನೀವು ಅಂದರೆ ನಾವು ಹೊರಗಡೆ ಹೋಗ್ಲಿಕ್ಕಿಲ್ಲ, ಎಲ್ಲಿ ಕೂಡ ಪೇಟೆಗೆ ಅದು ಹೋಗ್ಲಿಕ್ಕಿಲ್ಲ, ಮತ್ತು ಯಾವಾಗ ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ರಾತ್ರಿ ಕೂಡ ಬರ್ತಾ ಇದ್ರು ಅವರು, ಹಗಲು ಹೊತ್ತು ಕೂಡ ಬರ್ತಿದ್ರು. ವಾರಕ್ಕೆ 1-2-3 ಸಲ ಬಂದು ಮನೆಗೇನೆ ದಾಳಿ ಮಾಡ್ತಾ ಇದ್ರು. ಮುಖ್ಯವಾಗಿ ನಮ್ಮ ವಸ್ತುಗಳನ್ನೆಲ್ಲ ಒಳಗೆ ಹೋಗಿ ಚೆಲ್ಲಾಪಿಲ್ಲಿ ಬಿಸಾಡಿ ಏನು ಸಿಗ್ತದೆ ಅನ್ನುವಂಥದ್ದು ನೋಡ್ತಾ ಇದ್ರು. ಮತ್ತೆ ಆ ಥರ ಆದಾಗ ಅವರು ಸ್ವಲ್ಪ ಭೂಗತರಾಗಿ ಅವರು ಮನೆಗೆ ಅವರ ಹೆಣ ಬಂತು. ಆ ಸಂದರ್ಭದನ್ನು ನೆನಪಿಸೋದಾದರೆ, ಹಾಗಾಗಿ ಹೋರಾಟದ ಮನೋಭಾವ ಇದ್ದಿದ್ದರಿಂದ ನಾವು ಅವರ ಕೆಲಸವನ್ನು ನಾವು ಪೂರ್ತಿ ಮಾಡ್ಕೊಂಡಿದ್ವಿ. ಆವಾಗ ಸ್ವಲ್ಪ ನಮಗೆ ಕುಟುಂಬಕ್ಕೇನು ಇದಾಯಿತು ತುಂಬ. ಅಂದರೆ ನಮ್ಮ ಒಂದು ಕುಟುಂಬದ ಕುಡಿ ಈ ಥರ ಆಯ್ತಲ್ವಾ ಅಂತ. ಒಂದು ಸರ್ಕಾರದಿಂದ ಸರೆಂಡರ್ ಮಾಡ್ಬೋದಿತ್ತು ಅನ್ನುವಂಥದ್ದು ಭಾವನೆ. ಸುಂದರಿ ಅವರ ಅತ್ತಿಗೆ